ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯ 7ನೇ ಅಧ್ಯಾಯ ಅದರ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹೌದು ಪ್ರಿಯ ದೇವಜನರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಅದನ್ನು ಒಂದೊಂದು ದೇವರ ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೇವೆ. ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವ ಎಲ್ಲ ವಿಷಯಗಳಲ್ಲಿ ನಾವು ಹೊಂದಿಕೊಳ್ಳುವವರಾಗಿದ್ದೀವಿ. ಆ ವಿಷಯಗಳಲ್ಲಿ ನಾವು ಬಿಡುಗಡೆ ಕಾಣುವವರಾಗಿದ್ದೀವಿ. ಏಕೆಂದರೆ ಕೆಳಗಡೆ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಈ ಲೋಕದ ತಂದೆ ತಾಯಿಗಳಾಗಿದ್ದು ತನ್ನ ಮಕ್ಕಳು ಒಳ್ಳೆಯ ಕಾರ್ಯಗಳಿಗಾಗಿ ಒಳ್ಳೆಯ ವಿಷಯಗಳಿಗಾಗಿ ಬೇಡಿಕೊಳ್ಳುವಾಗ ಆ ಮಕ್ಕಳಿಗೆ ಒಳ್ಳೆಯದನ್ನೇ ನಾವು ಮಾಡುವುದಾದರೆ ಪರಲೋಕದಲ್ಲಿರುವ ತಂದೆಯು ಇನ್ನೆಷ್ಟು ಒಳ್ಳೆಯ ವರಗಳನ್ನು ನಿಮಗಾಗಿ ಕೊಡುವನಲ್ಲವೇ ಎಂದು ದೇವರ ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೀವಿ. ಹೌದು ಪ್ರಿಯ ದೇವಜನರೇ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವ ಎಲ್ಲ ವಿಷಯಗಳಲ್ಲಿ ನಾವು ಎಲ್ಲ ಕಾರ್ಯಗಳಲ್ಲಿ ನಾವು ಬಿಡುಗಡೆ ಹೊಂದುವವರಾಗಿದ್ದೀವಿ. ಆ ವಿಷಯಗಳಲ್ಲಿ ಬಿಡುಗಡೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ನಮ್ಮ ಯಾತ್ರೆ ಚಿಂತ ಭಾರವೆಲ್ಲ ಆತನ ಮೇಲೆ ಹಾಕೋಣ. ನಾವು ಧೈರ್ಯದಿಂದ ಇರೋಣ, ಏಕೆಂದರೆ ದೇವರ ಅದನ್ನು ಸಾಗಿಸಲಿಕ್ಕೆ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.